ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಜಾನು ಅಕ್ಕ, ವೆಂಕಿ, ಬೈಲಿ ಬೈಲಿ. ಜಾನು ಅಕ್ಕ, ಇಲ್ಲ, ಚೂರು ಚೆನ್ನಾಗಿಲ್ಲ. ಇನ್ನೇನ್ ಮತ್ತೆ ಇಲ್ಲಿಂದ ವಾಪಸ್ ಹೋದ್ಮೇಲೆ ಒಂದ್ಸತಿನಾದ್ರು ನನಗೆ ಫೋನ್ ಮಾಡಿದ್ಯಾ ನೀನು? ನೀನೇ ಮಾಡ್ತೀಯ ಅಂತ ಕಾದು ಕಾದು ಇವಾಗ ನಾನೇ ನಿಂಗೆ ಮಾಡ್ತಾ ಇದ್ದೀನಿ. ತಂಗಿ ಮೇಲೆ ಪ್ರೀತಿನೇ ಇಲ್ಲ ಅಲ್ವಾ? ಜಾನೂರೇ, ಅದು ಅಲ್ಲಿಂದ ಬಂದ್ಮೇಲೆ ನಮ್ಗೆ ಒಂದು ಪ್ರೋಗ್ರಾಮ್ಗೆ ಹೂ ಕೊಡೋದಿತ್ತಾ, ಅದ್ರಲ್ಲಿ ಬಿಜಿ ಹೋದ್ವಿ, ಅದಕ್ಕೆ ಮಾಡಕ್ ಆಗ್ಲಿಲ್ಲ. ಸರಿ ಸರಿ, ನೀವ್ ಹೇಳ್ತಿದ್ದೀರಾ ಅಂತ ನಂಬ್ತಿದ್ದೀನಿ. ಅದಕ್ಕೆ ಅಣ್ಣ ಹೇಳಿದ್ರೆ ಖಂಡಿತ ನಂಬ್ತಿರ್ಲಿಲ್ಲ. ಅಜ್ಜಿ, ಇಲ್ಲಿ ನೋಡು ಯಾರು ಫೋನಲ್ಲಿ ಇದ್ದಾರೆ ಅಂತ. ನೀನು ಟಾರ್ಚರ್ ಕೊಡ್ತಿದೀಯ ಅಂತ ಕೇಳ್ತಿದ್ದಾನ ಅಣ್ಣ. ನೀನು ನನ್ನ ಕೈ ಸಿಕ್ಕು, ನಿನ್ನ ಕೈ ಮುರಿದ್ಬಿಡ್ತೀನಿ. ಇಲ್ಲಿ ನಾನು ಒಬ್ಬಳನ್ನ ಬಿಟ್ಟು ತೊಂದರೆ ಕೊಡ್ತೀನಿ ಅಂತ ಹೇಳ್ತಾ ಇದೀಯಾ? ನಾನ್ ಚೆನ್ನಾಗಿದ್ದೀನೋ, ನೀನ್ ಹೇಗಿದ್ದೀಯಾ? ಮನೆ ಕಡೆ ಹೋಗಿದ್ಯಾ? ಎಲ್ರು ಚೆನ್ನಾಗವ್ರ? ಅಜ್ಜಿ, ನಾವಲ್ಲಿಂದ ಬರುವಾಗ್ಲೇ ಮನೆ ಕಡೆಗೆ ಹೋಗಿದ್ವಿ, ಅಲ್ಲೆಲ್ಲ ಚೆನ್ನಾಗವ್ರೆ. ಅಣ್ಣ, ಏನ್ ಗೊತ್ತಾ, ನಿಂಗೊಂದ್ ವಿಷಯ ಹೇಳ್ಬೇಕಿತ್ತು ಕಣೋ. ನಮ್ಮ ಮನೆಗೆ ನಿಮ್ ಭಾವನ್ ಫ್ರೆಂಡ್ ಒಬ್ರು ಬಂದಿದ್ದಾರೆ. ಅವರು ಇವರು ಒಂದೇ ಅನಾಥಾಶ್ರಮದಲ್ಲಿ ಇದ್ದಿದ್ದಂತೆ. ಆಶ್ರಮ ಜೊತೆ ನೀನ್ ಫೋಟೋ ತೋರಿಸ್ತೀಯಲ್ಲ, ಆ ಫೋಟೋಲಿ ಅವ್ರ ಬಗ್ಗೆ ಗೊತ್ತಾ ಅಂತ ಕೇಳ್ದೆ. ಆದ್ರೆ ಅವ್ರೇನು ಕರೆಕ್ಟಾಗಿ ಹೇಳಲೇ ಇಲ್ಲ ಕಣೋ. ಅಯ್ಯೋ, ಕೇಳಕ್ ಅವ್ರು ಸರಿಯಾಗಿ ಸಿಕ್ಕಿದ್ರೆ ತಾನೆ. ಇವ್ರಿಬ್ರು ಒಟ್ಟಿಗೆ ಓಡಾಡ್ತಾನೆ ಇದ್ದಾರೆ. ಅದಕ್ಕೆ ಅವ್ರೊಬ್ರೆ ಸಿಕ್ಕಾಗ ಡೀಟೇಲ್ ಆಗಿ ಎಲ್ಲ ವಿಷಯನೂ ಕೇಳ್ತೀನಿ. ಅವ್ರ ಬಗ್ಗೆ ಏನಾದ್ರು ಗೊತ್ತಾದ್ರೆ ನಿನ್ ಫ್ರೆಂಡ್ನ ಆದಷ್ಟು ಬೇಗ ಕರ್ಕೊಂಡು ಬಂದು ನಿನ್ ಮುಂದೆ ನಿಲ್ಸ್ತೀನಿ. ನೀನ್ ಇಷ್ಟು ವರ್ಷ ಕಾದಿದ್ದಕ್ಕೆ ನನ್ ಕಡೆಯಿಂದ ನಿನ್ಗಿದು ಗಿಫ್ಟ್. ಅದೇ ಮತ್ತೆ ಸುಮ್ಮನೆ ಇರು, ಥ್ಯಾಂಕ್ಸ್ ಹೇಳ್ತಾನಂತೆ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.